ಇಲ್ಲ ಆಯಿಲು ಲೀಕ್ ಆಗ್ತಾಯಿದೆಯಾ ಅಂತ ನೋಡಿದೆ. ನೋಡಿ ಇವಾಗ ಸ್ಮೋಕ್ ಗೀಕೆಲ್ಲ ಏನಿಲ್ಲ. ಹಾ ಒಳ್ಳೆ ಮಜಾ ಆಯ್ತು. ಇವಾಗ DB ಕಿಲ್ಲರ್ ತೆಗೆದ್ರೇ ಮಜಾ. ನಾನು ಆರಾಮಾಗಿ ಮೆತ್ತಗೆ ಬರ್ತಾಯಿನಿ. ಇವಾಗ ತಾನೇ ಗಾಡಿ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ತಿರ್ಗೋ ಮಕ್ಕರ್ ಆಗ್ಬಿಟ್ರೆ ಆಮೇಲೆ ಗಾಡಿ ಕ್ಯಾಮ್ರಾ ಬೇರೆ ಸ್ವಲ್ಪ ಸೈಕ್ ಮಾಡಿಬಿಡ್ತು. ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಿ ಸ್ವಲ್ಪ ರೆಡಿ ಮಾಡಿ ಇನ್ನು ಕ್ಯಾಮ್ರಾನ. ನೀವೇನು ಬ್ರೋ? ಸುದ್ದಾನ್ ವೀಲ್ಸ್ ಅಂತ ಇದೆ ಬ್ರೋ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿದ್ದೀನಿ, ನೀವು ಸೂಪರಾಗಿರೋ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಸೊ ಸ್ಪೀಡೋಮೀಟ್ರು ಕಾಣಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ಮ್ಯಾಪ್ ಕಾಣಿಸ್ಬೇಕಲ್ಲ ಇಲ್ಲಿ, ಸೊ ಹಾಕೊಂಡಿದ್ದೀನಿ. ಚೆಕ್ ಲೈಟ್ ಏನು ಬರ್ತಾಯಿಲ್ಲ, ನೋಡ್ಬಿಡ್ತೀನಿ ರಪ್ಪ. ಆಮೇಲೆ ಅದು ಬೇರೆ ಟೆನ್ಷನ್ ಆಗಿ ಹೋಗ್ಬಿಡ್ತೀನಿ. ಆಮೇಲೆ ಚೆಕ್ ಲೈಟ್ ಏನು ಬರ್ತಾಯಿಲ್ಲ ಬಾಯ್ಸ್. ಐ ಗೆಸ್ ಗಾಡಿ ಫುಲ್ ಪೀಸಾಗೈತೆ ಅಂತ. ಹಾ ಎಕ್ಸಾಸ್ಟ್ ಹಾಕಿದ್ರೆ ಫುಲ್ ಮೈಲ್ಡ್ ಅಂದ್ಕೊಳ್ಳಿ. ಫುಲ್ ಬ್ಲಿಂಕ್ ಆಯ್ತೈತೆ. ಪೆಟ್ರೋಲ್ ಒಂದು ಚೂರು ಇಲ್ಲ ಅಂದ್ಕೊಳ್ಳಿ. ಎಲ್ಲೂ ನಿಂತೋಗ್ಬಾರ್ದು ಅಂತ ದೇವ್ರನ್ನ ಬೇಡ್ಕೋತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲರೂ ನಿಂತೋದ್ರೆ ಟಾಸ್ಕ್ ಆಗ್ಬಿಡೋದು ಆಮೇಲೆ. ಸೊ ನನಗೆ ಬಂದು ಲೈಕ್ ಸೋಲೋ ರೈಡ್ಸ್ ಮಾಡೋದು ತುಂಬ ಇಷ್ಟನೇ. ಬಟ್ ಇತ್ತೀಚೆಗೆ ನಾವು ಸೋಲೋ ರೈಡ್ಸ್ ಅನ್ನೋ ಕಾನ್ಸೆಪ್ಟೇ ಮಡಿಕೊಂಡಿಲ್ಲ ಲೈಫೊಳಗೆ. ಸುತ್ತಾಡ್ತಾನೆ ಇದ್ದೀವಿ. ಬಟ್ ಎಷ್ಟೊಂದು ದಿನ ಆಗಿತ್ತು ಗಾಡಿ ತೆಗ್ದು. ಆಗಬಾರ್ದು ಗಾಡಿ ಅಷ್ಟೇ. ಬಿಕಾಸ್ ತುಂಬ ರಿಸ್ಕಲ್ಲಿ ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇರೋದು ನಾನು. ಸಿಕ್ಕಾಪಟ್ಟೆ ರಿಸ್ಕ್ ಅಂದ್ಕೊಳ್ಳಿ. ಬಿಕಾಸ್ ಗಾಡಿ ಫಸ್ಟ್ ನಾನು ಇಲ್ಲೊಂದು 200 ಕಿಲೋಮೀಟರ್ ಏರಿಯಲ್ಲಿ ಓಡಾಡಿ ನೋಡಬೇಕಾಗಿತ್ತು. ಬಟ್ ಅರ್ಜೆಂಟು ಹೋಗಲೇಬೇಕು ಊರಿಗೆ. ಸೊ ಬಾಯ್ಸ್ ಫಸ್ಟ್ ಸ್ಟಾಪು ಬಂದು ಪೆಟ್ರೋಲ್ ಬಂಕ್ ಅಂದರೆ ನಿಲ್ಲಿಸ್ತಾ ಇಲ್ಲ, ಫುಲ್ ಟ್ಯಾಂಕ್ ಮಾಡಿಸ್ಕೊಬೋಣ. ಇಲ್ಲ ಈ ಫುಲ್ ಟ್ಯಾಂಕ್ ಬೇಡ ಅಪ್ಪ, ಅದೂ ಟಾಸ್ಕ್. ಫುಲ್ ಟ್ಯಾಂಕ್ ಇದ್ರೂ ಟಾಸ್ಕು. ಲೈಫಲ್ಲಿ ಏನು ಮಾಡಿದ್ರು ಟಾಸ್ಕ್ ಇದ್ದೇ ಇರುತ್ತೆ. ಇದು ಕನೆಕ್ಟ್ ಮಾಡ್ಕೊಬೋಣ ವೈಫೈನ. ಬಾಯ್ಸ್ ಕಾಯೋದು ಅಂದರೆ ನನಗೆ ಟೆನ್ಷನ್ ಆಗ್ಬಿಡುತ್ತೆ. ಸ್ಕ್ಯಾನರ್ ಹಿಡ್ಕೊಂಡು ಕಾಯ್ತಾ ಇದ್ದೀನಿ. ಈ ಫೋನು ಅರ್ಧಂಬರ್ಧ ವರ್ಕ್ ಆಗುತ್ತೆ. ನೋಡಿ ಡಿಸ್ಪ್ಲೇನ ಈಚೆ ಬಂದ್ಬಿಡೈತೆ ಬಿದ್ದು. ಸ್ಪೀಡ್ 460. ಹಾಂ ಸ್ಪೀಡು 460 ನೋಡಿ. ಹಾಂ ಟ್ಯಾಂಕ್ ಮೇಲೆ ಹಾಕಾದ್ಮೇಲೆ ಯೂಟ್ಯೂಬ್ ನೋಡ್ತೀರಾ ನೀವು? ಹಾಂ ಸುದ್ದಾನ್ ವೀಲ್ಸ್ ಅಂತ ಇದೆ ನೋಡಿ. ಸುದ್ದಾನ್ ವೀಲ್ಸ್ ಅಂತ ಇದೆ. 460. ನೀವೇನು ಬ್ರೋ? ಸುದ್ದಾನ್ ವೀಲ್ಸ್ ಅಂತ ಇದೆ ಬ್ರೋ. ಗ್ಲೌಸ್ ಹಾಕ್ಕೊಂಡು ಸೀದಾ ನೆಕ್ಸ್ಟ್ ಸ್ಟೆಚ್ಚು. ದೇವರೇ ಕಾಪಾಡಪ್ಪ ಕೊಂಡು ಹೊರಡೋಣ. ಬಿಕಾಸ್ ಬಾಸ್ ಆಶೀರ್ವಾದ ಜಾಸ್ತಿನೇ ಐತೆ. ಬಟ್ ಲೈಫಲ್ಲಿ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ ದೇವ್ರು ನನ್ನ ಮೇಲೆ. ಸೊ ಜೈ ಶ್ರೀರಾಮ್ ಅಂತ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಏರ್ ಕಮ್ಮಿ ಇರಂಗೈತಲ್ಲ, ಏರ್ ಕಮ್ಮಿ ಇದ್ದರೆ ಏರ್ ಹಾಕ್ಸ್ಕೊಂಡು ಹೋಗೋಣ ಮುಂದೆ. ಮತ್ತು RPM ಗೇಟು ಏರ್ ಎಂಡ್ ಮಾಡೋದು ಬೇಡ. ಒಂದು 100 ಕಿಲೋಮೀಟ್ರ್ ಓಡಲಿ ಗಾಡಿ. ಬಾಯ್ಸ್ ಈ ಗಾಡಿ ನಂಬ್ಕೊಂಡು ಎಲ್ಲೆಲ್ಲೋ ಗಾಡಿ ಹೋಗಿರೋದು. ಸಡನ್ ನೈಟ್ ಪ್ಲ್ಯಾನ್ ವೈನಾಡು ಆದಮೇಲೆ ಅಲ್ಲಿಂದ ಕೇರಳ, ಊಟಿ, ಆ ಥರ ಎಲ್ಲ ರೈಡ್ಗಳು ಮಾಡೀನಿ ಈ ಗಾಡೀಲಿ. ಇದು ನೋಡಿದ್ರೆ ಸೈಕಾಗಿ ಕೈ ಕೊಡ್ತೈತೆ ಗಾಡಿ. ಸೊ ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಬಿಕಾಸ್ ಗಾಡಿ ರೆಡಿ ಮಾಡಿದಾರಲ್ಲ ಸಖತ್ತಾಗಿ. ಸೊ ಟ್ರಸ್ಟ್ ಕವಾಸಕಿ, ಟ್ರಸ್ಟ್ ಬಾಸ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಲೈಫ್ ಏನು ಕ್ರೇಜಿ ಅಂದರೆ ಬಾಯ್ಸ್, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತೈತೆ. ಬಟ್ ದಟ್ಸ್ ಫೈನ್. ಹೆಂಗೆ ಗೊತ್ತಾ, ಲೈಫಲ್ಲಿ ಹೊಡೆಸ್ಕೊಂಡು ಬಿಡು ಆಗಲಿ, ಏನಾಗುತ್ತೆ ನೋಡ್ಬೋಣ, ಆ ಥರ ಮೈಂಡ್ಸೆಟ್ ಬಂದ್ಬಿಡೈತೆ. ಸೊ ಇನ್ನು KLX ಮಡಿಕೊಂಡಿದ್ದೀನಿ ಅಂದರೆ ಅದೊಂದೇ ಕಾರಣಕ್ಕೆ. ಅವ್ನು ಯಾರೋ ಕಮೆಂಟ್ ಹಾಕವನೇ, ಚೂತಿಯ ನನ್ನ ಮಗ ಇನ್ಸ್ಟಾಗ್ರಾಮಲ್ಲಿ, ನೆಕ್ಸ್ಟ್ ಸೇಲ್ ಮಾಡ್ತೀರಾ ಡಾಕ್ಟರ್ ಗಾಡಿ ಅಂದ್ಬಿಟ್ಟು ಅಂತ. ಬೀಯಿಂಗ್ ಅ ಬೈಕರ್ ಇನ್ನೊಬ್ಬ ಬೈಕರ್ಗೆ ಮೋಸ ಮಾಡೋದು ಇಟ್ಸ್ ನಾಟ್ ಚೆನ್ನಾಗಿರಲ್ಲ ಅನ್ನೋದಕ್ಕಿಂತ ನಾವು ಅದರ ಮಾಡೋಕ್ಕೆ ಹೋಗಲ್ಲ. ಬೈಕರ್ಸು ಟೋಪಿ ಹಾಕ್ಬಿಟ್ಟು ತಳ್ಳಿಬಿಡೋದು ಏನು ಬಾಯ್ಸ್ ಅವೆಲ್ಲ ಹೇಳ್ರಿ, ಏನಾಗಲ್ಲ. ಟೋಪಿ ಹಾಕೋದು ತಳ್ಳೋದು ಅವೆಲ್ಲ ಏನು ಬೇಡ. ಲೈಕ್ ಈ ಗಾಡಿ ನೋಡೋಣ. ಬಿಕಾಸ್ ಇಟ್ಸ್ ಆಫ್ ರೋಡ್ ಮೆಷಿನ್ ಅಲ್ಲ, ಮಡಿಕೊತೀನಿ. ಲೈಕ್ ಇನ್ ಕೇಸ್ ಆ ಥರ ಸಿಚುವೇಶನ್ ಬಂತು, ರೆಡಿನೇ ಆಗಲ್ಲ ಅನ್ನೋ ಕಾರಣದೊಳಗೆ ಹೊರಗಡೆ ಎಲ್ಲಾದರೂ ಕೊಟ್ಟು ರೆಡಿ ಮಾಡಿಸ್ತೀನಿ ಗಾಡಿನ ಅಷ್ಟೇ. ಸೊ ಏನೋ ಬಾಸ್ ಆಶೀರ್ವಾದ ಐತೆ ನಮ್ಮ ಮೇಲೆ ಅಂತ. ಬಾಯ್ಸ್ ಅಲ್ಲೊಂದು ಸ್ಪಾಟ್ ಐತೆ ಮುಂದೆ ದೇವಸ್ಥಾನ ಬಾಸ್ದು. ಸೊ ಲೈಫಲ್ಲಿ ಬೇಜಾರಾಗಲಿ, ಅಳು ಬರಲಿ, ನಗು ಬರಲಿ, ಏನಾದರೂ ಒಳ್ಳೆ ಕೆಲಸ ಆಗಲಿ, ಇಲ್ಲ ಏನಾದ್ರು ನನ್ನ ಲೈಫಲ್ಲಿ ಕೆಟ್ಟದಾಗೋಯ್ತಾ, ಐ ಜಸ್ಟ್ ವಿಸಿಟ್ ದ ಟೆಂಪಲ್ ಒನ್ಸ್ ಅಷ್ಟೇ. ಲೈಕ್ ಎಷ್ಟೊಂದು ಸತಿ ಕುತ್ಕೊಂಡು ಹತ್ಬಿಟ್ಟಿದ್ದೀನಿ ಆ ದೇವಸ್ಥಾನದ ಮುಂದೆ. ಸೊ ಆಬ್ವಿಯಸ್ಲಿ ಒಳ್ಳೇದಾಗುತ್ತೆ ಲೈಫೊಳಗೆ. ಆ್ಯಂಡ್ ಐ ವಿಲ್ ಮೇಕ್ ಇಟ್ ಹ್ಯಾಪನ್ ಅಷ್ಟೇ. ಬಿಕಾಸ್ ತುಂಬ ಕೀಳಾಗಿ ನೋಡ್ಬಿಟ್ಟವ್ರೆ ಜನ ಬಾಯ್ಸ್. ಸೊ ಫೋನಲ್ಲಿ ಸ್ಟಾರ್ಟ್ ಮಾಡಿದ್ದು ಮೋಟೋ ವ್ಲಾಗ್ನ ಇವತ್ತು ಗೋಪ್ರೋವರೆಗೂ ಬಂದಿದ್ದೀನಿ ಅಂದಮೇಲೆ ನೋಡಿ, ನಾನು ಈ ವಿಷಯ ಮಾತಾಡಬೇಕಾದ್ರೆ ಬಾಸ್ ದೇವಸ್ಥಾನನೂ ಬಂದೇ ಬಿಡ್ತು. ಇದು ದೇವಸ್ಥಾನ ಫಸ್ಟ್ ಇಲ್ಲಿ ವಿಸಿಟ್ ಮಾಡ್ಬಿಟ್ಟು ನೆಕ್ಸ್ಟು ನೆಲಮಂಗಲ ಕಾರ್ನರ್ ಲೆಫ್ಟಲ್ಲಿ ಒಂದಿದೆ, ಅಲ್ಲಿ ವಿಸಿಟ್ ಮಾಡ್ತೀನಿ. ಒಳ್ಳೇದು ಮಾಡಪ್ಪ ದೇವ್ರೆ, ಆಶೀರ್ವಾದ ಯಾವಾಗಲೂ ನನ್ನ ಮೇಲಿರಲಿ.
ನನ್ನ ಮೇಲೆ ಅನ್ನೋದಕ್ಕಿಂತ ಎಲ್ಲರ ಮೇಲೂ ಇರಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ. ನೆಕ್ಸ್ಟ್ ಗೇರಲ್ಲಿ ಹೋಗ್ತಾ ಇದ್ದೀನಿ ಆರಾಮಾಗಿ. ಎಲ್ಲಪ್ಪ ಹಿಂದೆ ಬರ್ತಾ ಇದೆಯಾ ರಾಜು? ಬಾಯ್ಸ್, ನನ್ನ ಹತ್ರ RC 390 ಇದ್ದಾಗ ಲಿಟ್ರಲಿ ಯಾವ ಥರ ಹೊಡೆದೀನಿ ಗಾಡಿನ ಅಂದರೆ 32 ಮಿನಿಟ್ಸ್ಗೂ ಬಂದಿದ್ದೀನಿ ಊರಿಂದ 100 ಕಿಲೋಮೀಟರ್ಸು. 170 ಪಿನ್ ಮಾಡಿ ಕಚ್ಕೊಂಡ್ಬಿಟ್ಟಿದೆ, 170 ಪ್ಲಸ್ಸು. ಮೇ ಬಿ ಲೈಫ್ ಒಳಗೆ ಅನದರ್ ಚಾನ್ಸ್ ಸಿಕ್ಕಿದ್ರೆ ಒಂದು RC ತೊಗೊಂಡು ಬರೀ ಟ್ರ್ಯಾಕ್ ಡೇಸ್ಗೆ ಅಂತ ಇಟ್ಕೊಳ್ಳೋಣ. ನೋಡೋಣ. ಇಟ್ಸ್ ಆಲ್ ಅಬೌಟ್ ಗಾಡ್ಸ್ ಅಬೌಟ್. ದೇವ್ರು ಇರ್ತಾನೆ ಯಾವಾಗಲೂ ಜೊತೇಲಿ, ಬಿಕಾಸ್ ಇನ್ಯಾರೂ ಇಲ್ವಲ್ಲ ಜೊತೇಲಿ. ಸೊ ದೇವ್ರು ಅನ್ನೋದು ಇದ್ದೇ ಇರ್ತಾನೆ ಅಷ್ಟೇ. ನಾವು ಮಾಡೋ ಒಳ್ಳೆ ಕೆಲಸ ನಮ್ಮನ್ನ ಕಾಯುತ್ತೆ ಅಷ್ಟೇ ಬಾಸ್, ಬೇರೆ ಏನಿಲ್ಲ. ಸೊ ಒಳ್ಳೆ ಕೆಲಸ ಮಾಡೋಣ. ಒಳ್ಳೆಯವರಂತೂ ಇರೋಕ್ಕಾಗಲ್ಲ ಎಲ್ಲರ ಲೈಫ್ ಒಳಗೂ. ಸೊ ಅಟ್ಲೀಸ್ಟ್ ಎಲ್ಲರಿಗೂ ಒಳ್ಳೇದು ಮಾಡೋಣ ಅಷ್ಟೇ. ಈ ಜೀವನ ಒಂದು ಯಾತ್ರೆಯೂ ನೂರಾರು ಎಲ್ಲಿ ಕವಲುದಾರೆ, ಈ ಜೀವಕ್ಕೆ ಚುಚ್ಚೋದಕ್ಕೆ ಆಗಾಗ ನೆನಪು ಎಂಬ ಚೂರಿ. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋಣ ಬಾಯ್ಸ್, ಬಿಕಾಸ್ ಇದು ಬಂದು ಕ್ರೂಸಿಂಗ್ ಗಾಡಿನೂ ಅಲ್ಲ, ಪ್ರಾಪರ್ ಆಫ್ ರೋಡ್ಗೆ ಅಂತ ಮಾಡಿರೋ ಗಾಡಿ ಇದು. ಸೊ ಇದೇ ಬಂದು ಬಾಸ್ ದೇವಸ್ಥಾನ. ಸೊ ಮೇಲೆ ಹೋದ್ರೆ ಬೂಟ್ಸ್ ಎಲ್ಲ ಬಿಚ್ಚೋಕ್ಕಾಗಲ್ಲ. ಸೊ ಇಲ್ಲಿಂದನೇ ಕೈ ಮುಕ್ಕೊಂಡು ಪಾಸ್ ಆಗ್ಬೋಣ ಬಾಯ್ಸ್ ಅಷ್ಟೇ. ನೋಡಿ ಅಷ್ಟೇ, ಇದೊಂದೇ ದೇವರು, ಇದೊಂದೇ ಸ್ಪಾಟು, ಲೈಕ್ 1000 ಮೆಮೊರೀಸ್ ಆ ಥರ ಅನ್ಬೋದು. ಬಿಕಾಸ್ ಆ ಸ್ಪಾಟ್ ನೀವು ನೋಡಿರ್ತೀರ, ನಾನು ತುಂಬ ವ್ಲಾಗ್ಸಲ್ಲಿ ನೋಡಿರ್ತೀರ. ಬಂದಲ್ಲಿ ಕುತ್ಕೊಂಡೆಲ್ಲ ಹತ್ಬಿಟ್ಟಿದ್ದೀನಿ ನಾನು. ಏನಾಯ್ತೈತೆ ಲೈಫ್ ಒಳಗೆ ನೀವು ಹೇಳ್ಬೋದು, ಇದು ಏಜೇ ಅಲ್ಲ ನಿಂದು ಯೋಚನೆ ಮಾಡೋದು ಅಂತ. ಸೊ ಮುಂದೆ ಸ್ಟಾಪ್ ಕೊಟ್ಬಿಟ್ಟು DB ಕಿಲ್ಲರ್ ತೆಗೆದುಬಿಡೋಣ. ಎವ್ರಿಥಿಂಗ್ ವಿಲ್ ಬಿ ಗುಡ್ ಐ ಗೆಸ್. ನೋಡೋಣ, ಒಳ್ಳೇದಾಗಬೇಕು ಬಾಯ್ಸ್, ಇಲ್ಲಾಂದ್ರೆ ಏನಿಲ್ಲ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಏನಾದರೂ ದೈವಿ ಇಚ್ಛೆ ಅಷ್ಟೇ. ವಾಟ್ ಹ್ಯಾಪನ್ಸ್ ಫಾರ್ ಗುಡ್ ಅಂದ್ಕೊಂಡು ಹೋಗ್ತಾ ಇರಬೇಕು. ಲೈಫ್ ಒಳಗೆ ಹೆಂಗಾಗ್ಬಿಡೀನಿ ಅಂದರೆ ಯಾರನ್ನೂ ಬ್ಲೇಮ್ ಮಾಡಬಾರ್ದು, ಏನಕ್ಕೆ ಬ್ಲೇಮ್ ಮಾಡ್ಬೇಕು ಆ ಥರ ಆಗ್ಬಿಡೀನಿ. ಹೊರಡೋಣ ಬನ್ನಿ, ಆರಾಮಾಗಿ ಹೋಗೋಣ ಬಾಯ್ಸ್. ಆಮೇಲೆ ಮೇಯ್ನಾಗಿ ಇನ್ನೊಂದು ಹೇಳ್ಬೇಕಾಗಿತ್ತು, ಎಲ್ಲಾದರೂ ಓಡಾಡ್ತೀರಾ ಅಂದರೆ ಮಿರರ್ಗಳು ಹಾಕೊಂಡು ಓಡಾಡಿ ಗಾಡಿಗೆ. ನನ್ನ ಗಾಡಿಲೇ 2 ಫೈನ್ ಬಿದ್ದುಬಿಟ್ಟೈತೆ ಮಿರರ್ ಇಲ್ದಲೆ. ಸೊ ಅದೊಂದು ಹೇಳ್ಬೇಕಾಗಿತ್ತು, ಬಿಕಾಸ್ ಸುಮ್ಮನೆ ಮಕ್ಕಾರ ಆಗ್ಬಿಡುತ್ತೆ. ಏನಕ್ಕೆ ಫೈನ್ ಕಟ್ತೀರಾ ಹೇಳಿ, ಸುಮ್ಮನೆ ವೇಸ್ಟ್ ಅನ್ಸುತ್ತೆ. ಲಿಟ್ರಲಿ ಗಾಡಿ ನಂಬಿಟ್ಟು ಬಂದಿರೋದು ಶೋರೂಮ್ ಅವ್ರನ್ನಲ್ಲ, ಬಿಕಾಸ್ ಗಾಡಿ ನನಗೆ ಯಾವತ್ತೂ ಕೈ ಕೊಟ್ಟಿಲ್ಲ ನಾನು ಲಾಂಗ್ ಹೋದಾಗ. ಇಫ್ ಸೊ ಕೊಟ್ಟರು ಏನೂ ಮಾಡೋಕ್ಕಾಗಲ್ಲ. ನೋಡಿ ನಮ್ಮ ದೋಸ್ತು ಎಕ್ಸ್ಪಲ್ಸ್, ನನ್ನ ಹತ್ರ ಮುಂಚೆ ಇದ್ದಿದ್ದು ಗಾಡಿ. ಅಯ್ಯೋ ಎಕ್ಸ್ಪಲ್ಸಲ್ಲಿ ಏನು ರೈಡ್ಗಳು ಮಾಡಿ ಏನು ಗೊತ್ತಾ ಬಾಯ್ಸ್, ಲಿಟ್ರಲಿ ಬೇರೆ ಲೆವೆಲ್ ರೈಡ್ಗಳು ಮಾಡೀನಿ ಅಂದ್ಕೊಳ್ಳಿ. ಏನು ಕ್ರೇಜ್ ಆಗಿದೆ ನೋಡಿ ವಾತಾವರಣ, ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ದಟ್ಸ್ ಹೌ ಆರಾಮಾಗಿ 99 100 ಬಾಯ್ಸ್, 90 ಅಂದ್ಕೊಳ್ಳಿ ಅಷ್ಟೇ. ಕ್ರೂಸ್ ಮಾಡ್ಕೊಂಡು ಪೀಸಾಗಿ ಊರಿಗೋಗಿ ತಲುಪಿ ಆರಾಮಾಗಿ ಏನಾದ್ರು ಊಟ ಮಾಡೋಣ ಫಸ್ಟು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯ್ತು. ಅದು ಹೆಂಗೆ ಕಾಣಿಸ್ತಾ ಇತ್ತು ನಮ್ಮ KLX ಅಂತ. ಸೊ ದಟ್ಸ್ ವಾಟ್ ಬಾಯ್ಸ್. ಈಗ ಬಂದು ಆಫ್ ವೇ ಇದ್ದೀನಿ ಅಂದ್ಕೊಳ್ಳಿ, ಆಫ್ ವೇ. ಕ್ಯಾಮ್ರಾ ಬೇರೆ ಸ್ವಲ್ಪ ಸೈಕ್ ಮಾಡಿಬಿಡ್ತು, ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಿ ಸ್ವಲ್ಪ ರೆಡಿ ಮಾಡಿ ಇನ್ನು ಕ್ಯಾಮ್ರಾನ. ಸೊ ಹೊರಡೋಣ ಬಾಯ್ಸ್. ಸೊ ಬೇಸಿಕಲಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಬೇರೆ ಲೆವೆಲ್ ಕಾಣಿಸ್ತಾ ಅಲ್ವಾ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಮಳೆ ಬರ್ತಾ ಇದೆ ಬಾಯ್ಸ್, ರೈನ್ ಗೇರ್ಸ್ ತೆಗೆದು ಹಾಕೋಬಿಡ್ಬೇಕಾಗಿತ್ತು. ಒಳ್ಳೆ ಕ್ಲೈಮೇಟು ಮತ್ತು ಈ ಥರ ಕ್ರೇಜಿ ಆಗಿರೋ ಗಾಡಿ, ಬಟ್ ಕೆಲಸ ಕೊಡ್ತೈತೆ. ಬಟ್ ದಟ್ಸ್ ಫೈನ್ ಬಾಯ್ಸ್, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಎವ್ರಿ ಡೇ ಇಸ್ ನಾಟ್ ಅ ಸಂಡೇ, ವಿ ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿ ಫ್ರಿಕಿನ್ ಥಿಂಗ್. ಸೊ ಏನು ಮಾಡೋಕ್ಕಾಗಲ್ಲ. ಆರಾಮಾಗಿ 100ಅಲ್ಲಿ ಹೋಗೋಣ ಬಾಯ್ಸ್, 90 100 ಒಳಗೆ ಮಳೆ ಬಂದರು ದಟ್ಸ್ ಫೈನ್. ಬಿಕಾಸ್ ಏನು ಗೊತ್ತಾ, ಒಬ್ಬರೇ ಚಿಲ್ ಮಾಡ್ತಾ ಇರ್ಬೇಕು ಲೈಫ್ ಒಳಗೆ. ದೇರ್ ಇಸ್ ಫ್ರಿಕಿನ್ ನಥಿಂಗ್ ಅಂದ್ಕೊಳ್ಳಿ. ಚಿಲ್ ಮಾಡು ಒಬ್ಬನೇ ಚಿಲ್ ಮಾಡು ಅಷ್ಟೇ ಲೈಫು. ಮೇಯ್ನಾಗಿ ರಿಮೆಂಬರ್ ದ ನೇಮ್ ಸೂತೋನ್ ವೇಲ್ಸ್. ಮಳೆ ಬರ್ತಾ ಇದೆ, ಮಜಾ ಇವಾಗ ಶುರು. ಈ ಥರ ಒಳ್ಳೆ ಮಳೆ ಬರಬೇಕಾದ್ರೆ ಎಂತ ಇದು ಬರೋದು ಗೊತ್ತಾ, ಓ ಜೋರಾಗೋಯ್ತು ಬಾಯ್ಸ್, ಸಿಕ್ಕಾಪಟ್ಟೆ ಮಳೆ ಜೋರಾಯಿತು ಬಾಯ್ಸ್. ಎಲ್ಲರೂ ಲೆಫ್ಟ್ಗೆ ಹಾಕೋಣ. ಲೆಫ್ಟಿಗೆ ಅಂದರೆ ಎಲ್ಲೂ ಜಾಗನೂ ಇಲ್ಲ ಹಾಕೋಕ್ಕೆ. ನೋಡಿ ಕುರಿಗಳೆಲ್ಲ ಕ್ರೇಜಿಯಾಗಿ ಹೋಗ್ತಾಯಿದೆ. ನೀವು ಹೋಗೋಣ, ಮಳೆಯಲ್ಲೇ ಏನು ಮಾಡೋಕ್ಕಾಗಲ್ಲ. ಎಷ್ಟು ತಿಂದರೂ ಬರ್ತಾನೇ ಇರುತ್ತೆ ನೋಡಿ ನಮ್ಮ KLX. ಇವಾಗ ಒಂದು ಟೀ ಕುಡಿಯೋಣ ಅಂತ ಹಾಕಿದೆ. ಪಾಪ ಇದು ಅವಾಗಲಿಂದ ಬರ್ತಾನೆ ಐತೆ ಬಾಯ್ಸ್. ನಮ್ಮ ಲಕ್ಕಿ ಥರ ಇದೆ ಲೆಕ್ಕಾಚಾರ ನೋಡಿ, ಯಾವ ಥರ ಕಚ್ಚಿಟ್ಕೊಳುತ್ತೆ. ಸೊ ಇನ್ನೇನು ನನಗೆ ಅನ್ನಿಸ್ತಂಗೆ ಇನ್ನೊಂದು 40-45 ಕಿಲೋಮೀಟರ್ಸ್ ಇರಬೇಕು. ನಾನು ಆರಾಮಾಗಿ ಮೆತ್ತಗೆ ಬರ್ತಾಯಿದ್ದೀನಿ. ಇವಾಗ ತಾನೇ ಗಾಡಿ ಪ್ರಾಬ್ಲಮ್ ಆಗಿತ್ತು, ಆಮೇಲೆ ತಿರ್ಗೋ ಮಕ್ಕರ್ ಆಗ್ಬಿಟ್ರೆ ಆಮೇಲೆ ಗಾಡಿ. ಸೊ ತಿನ್ಕೊಂಡು ಸಿಗ್ತೀನಿ ನಿಮಗೆ ಐವೇಲಿ. ನೋಡೋಣ ಬನ್ನಿ ಬಾಯ್ಸ್. ಮಳೆ ಜಾಸ್ತಿ ಕಮ್ಮಿ ಆಗಿ ಸೈಕ್ ಮಾಡ್ತೈತೆ. ಸೊ ಬನ್ನಿ DB ಕಿಲ್ಲರ್ ತೆಗೆದುಬಿಡೋಣ. ಮೇಯ್ನಾಗಿ
ಈ ಸಿಕ್ಕಾಪಟ್ಟೆ ಬಿಸಿ ಐತಪ್ಪ. ಡಿ ಬಿ ಕಿಲ್ಲರ್ ತೆಗೆದ್ರೇ ಮಜಾ. ನಮ್ದು ಲೆಫ್ಟ್ಗಳು ಒಡ್ಡೆಗಳು ಬೇರೆ ನೀಟಾಗಿ ವರ್ಕ್ ಮಾಡಲ್ಲ ಕೈಗಳು. ಲೆವಿಸ್ಟಾ ಕಾಫಿನೂ ಇಲ್ಲ ಏನೂ ಇಲ್ಲ, ಡೈರೆಕ್ಟು ಊರು ಬಾಯ್ಸ್. ಇವಾಗಾದರೂ ಸ್ಮೋಕ್ ಬರ್ತೈತೆ. ಸ್ಮೋಕ್ ಅಂದರೆ ಅದೇ ಕಾರ್ಬನ್ ಡೆಪಾಸಿಟು. ಬಟ್ ಆವಾಗ ಲೆಕ್ಕಾಚಾರದಲ್ಲಿ ಆಯಿಲೇ ಈಚೆ ಬರ್ತಾಯಿತ್ತು. ಸಿಕ್ಕಾಪಟ್ಟೆ ಸುಟ್ತಾಯ್ತಪ್ಪ. ಡಿ ಬಿನಲ್ಲಿ ಇಕ್ಕದೇಳಿ. ಡಿ ವಿನ ಎಳಿಯೋ ಟಾಸ್ಕ್ ಇವಾಗ. ಮಳೆ ಹಿಂಗೆ ಇರು ನೋಡಿ, ಏನೇನೋ ಸಾಹಸ ಮಾಡಬೇಕು. ಆಹಾ ಮಜಾ ಇದೆ ಬಾಯ್ಸ್, ಸುಟ್ತಾಯಿದೆ. ಇಡಿ ಪೇಪರ್ಗೆ ಹಾಕ್ಬಿಟ್ಟು ಇಕ್ಕೋಣ ಅಷ್ಟೇ. ನಾನು ಇದು ಪೇಪರ್ ತಗೋತೀನಿ ಒಂದು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ರಿ ಬಾಯ್ಸ್, ಸಿಕ್ಕಾಪಟ್ಟೆ ಸುಟ್ತಾಯಿದೆ. ಆಹಾ ಅನ್ನಿಸ್ತಂಗೆ ಪೇಪರ್ ಬೆಂಕಿ ಹಚ್ಕೊಬಿಡ್ತದೆ ಅನ್ಸುತ್ತೆ ನೋಡಿ. ಅಲ್ಲಿ ನೀರು ಹಾಕ್ತಾಯಿದ್ರೆ ಹಂಗಂಗೆ ಸೈಕ್ ಆಗ್ತೈತೆ. ಸೊ ಬನ್ನಿ, ಡಿ ಬಿ ಕಿಲ್ಲರ್ ಇಲ್ದಲೆ ಸೌಂಡ್ ಕೇಳಿಸ್ಕೊಳ್ಳಿ. ಇದನ್ನೂ ಬಿಚ್ಚಿಕೊಬಿಡ್ಬೇಕಾಯ್ತು. ಬಿಡಿ ಏನಾಗಲ್ಲ ಇವಾಗ. ನೋಡಿ ಎಷ್ಟು ಬಿಸಿ ಐತೆ ಅಂತ, ಮುಟ್ಟಿದ್ರೆ ಹಂಗಂಗೆ ಹೋಯ್ತೈತೆ. ಇನ್ನೇನು ಬಾಯ್ಸ್, ಅಲ್ಲಿಂದ ಚಚ್ಕೊಂಡು ಬಂದಿದ್ದೀವಲ್ಲ, ಮೋಡ ಕ್ಲಿಯರ್ ಆಯಿತು. ಒಂದೊಳ್ಳೆ ಐಡಿಯಾ ಮಾಡ್ತೀನಿ. ಒಂದು ತಣ್ಣಗಿರೋ ಪೇಪರ್ ಒಳಗೆ ಹಾಕ್ಬಿಟ್ಟು ಇಕ್ಬಿಡೋಣ ಒಳಗಡೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಆಮೇಲೆ ಅಲ್ಲೋಗಿ ಒಣಗಿಸ್ಕೊಂಡ್ರೆ ಆಯಿತು. ಇನ್ನೂ ಬಿಸಿ ಐತೆ ಬಾಯ್ಸ್, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಏನು ಸುಟ್ಟಲ್ಲ ಅಂದ್ಕೊಂಡಿದ್ದೀನಿ, ಸುಟ್ಟಿಲ್ಲ ಅಂದರೆ ಒಳ್ಳೆಯದು. ಸೊ ಬನ್ನಿ, ವಿತೌಟ್ ಡಿ ಬಿ ಸೌಂಡ್ ಕೇಳಿಸ್ಕೊಳ್ರಿ, ಖುಷಿ ಆಗೋಗ್ತೀರಾ ಬಾಯ್ಸ್ ನಿಜ. ನೋಡಿ ಇವಾಗ ಸ್ಮೋಕ್ ಗೀಕೆಲ್ಲ ಏನಿಲ್ಲ. ಆಹಾ ಒಳ್ಳೆ ಮಜಾ ಆಯ್ತು ಇವಾಗ. ಲೆಟ್ಸ್ ಗೋ, ಬೇಗ ಹೋಗಿ ಊರಿಗೆ ತಲುಪ್ಕೊಳ್ಳೋಣ ಬಾಯ್ಸ್. ಇನ್ನೂ ಕುಣಿಗಲ್ಗೂ ಬಂದಿಲ್ಲ ಅನ್ಸುತ್ತೆ. ನಾನು ಜಾನ್ಸನ್ ಹತ್ರಗೂ ಆಟಗಳು ಆಡ್ತಾಯಿದ್ದೀನಿ ಹೈವೇಲಿ. ಇವಾಗ ಡೈರೆಕ್ಟ್ ಸ್ಟ್ರೆಚ್ಚು, ಮಳೆ ಬಂದರೂ ಅಷ್ಟೇ ನೆನ್ಕೊಂಡೆ ಪಾಸು. ಬಿಕಾಸ್ ಹಿಂಗೆಲ್ಲ ಆಟ ಆಡ್ಕೊಂಡು ಹೋದರೆ ಹೋಗೋಕ್ಕಾಗಲ್ಲ, ಅದಕ್ಕೆ. ಓಹೋ ಭುಜ BMW XR ಎಲ್ಗಪ್ಪ ಹೋಗಿದ್ರು ಇವರೆಲ್ಲ. ಆಹಾ ಡಿ ಬಿ ತೆಗೆದ್ಮೇಲೆ ಸೌಂಡ್ ನೋಡಿ ಒಳ್ಳೆ ಮಜಾ ಇದೆ. ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ. ಫುಲ್ ಕ್ಲೌಡಿ ಬಾಯ್ಸ್. ನಾನು ನೆಂದೋಗ್ಬಿಡಿ ಇನ್ನು ಸ್ವಲ್ಪ. ಸ್ವಲ್ಪ ಅಲ್ಲ, ಜಾಸ್ತಿನೇ ನೆಂದೋಗ್ಬಿಡೀನಿ. ಆದರೆ ಏನು ಮಜಾ ಹೇಳಿ. ಚಡಬಡ 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 ಅಂತ ಇದೆ. ಆಹಾ ಗಾಡಿ ದಯವಿಟ್ಟು ಏನೂ ಆಗಬೇಡ. ನಿನ್ಗೆ ಹೆಂಗೆ ಬೇಕೋ ನಾನು ಹಂಗೆ ನೋಡ್ಕೊತೀನಿ. ಎಷ್ಟು ಖರ್ಚು ಮಾಡಬೇಕು ಅಂದರೂ ಮಾಡ್ತೀನಿ, ಬಟ್ ತೊಂದರೆಗಳು ಕೊಡಬೇಡ ಅಷ್ಟೇ ನನಗೆ. ಬೇರೆ ಎಲ್ಲ ಫುಲ್ ಪೀಸ್, ನಾನು ಸಾರ್ಟೆಡು ಎಲ್ಲ ಎತ್ಕೊಂಡೆ ಅನಿಸುತ್ತೆ. ಈ ಫೋನ್ ಎತ್ಕೊಂಡ ಇಲ್ವಾ? ಸೊ ನೋಡ್ತಾ ಇರ್ಬೋದು, ಅಲ್ಲಿ ಸಿಕ್ಕಾಪಟ್ಟೆ ಮಳೆ, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಲೈಫೇ ಆಗ್ಬಿಡೈತೆ. ಆದರೆ ಇದು ಏನಕ್ಕೆ ಚೆಕ್ ಲೈಟ್ ಎಲ್ಲ ತೋರಿಸ್ತೈತೆ ಅಂತ ಗೊತ್ತಾಯ್ತಲ್ಲ ಬಾಯ್ಸ್. ಆಯಿಲ್ ಲೀಕೇಜ್ ಇರಬೇಕು ಬಾಯ್ಸ್. ಇಲ್ಲ ಆಯಿಲು ಲೀಕ್ ಆಗ್ತಾ ಇದೆಯಾ ಅಂತ ನೋಡಿದೆ ಅಣ್ಣ. ಓಹೋ ಸೊ ನೋಡ್ಬೋದು. ಆಯಿತು 350 ಮಾಡಿಸಿ ತಿರುಗು ಫುಲ್ ಟ್ಯಾಂಕ್ ಆಗೈತೆ. ಚಕ್ಲೇಟ್ ಬರ್ತಾ ಇದ್ದಂಗೆ ಅನ್ನಿಸ್ದಂಗೆ ಇಂಜಿನ್ ಆಯಿಲ್ ಲೀಕ್ ಆಗ್ತಾಯಿದೆ ಅನಿಸುತ್ತೆ. ಏನೇನೋ ಹೊಸ ಪ್ರಾಬ್ಲಮ್ ಬಾಯ್ಸ್ ಈ ಗಾಡಿದು. ಕೆಳಗಡೆಯಿಂದ ಇಂಜಿನ್ ಆಯಿಲ್ ಲೀಕ್ ಆಗ್ತಾಯಿದೆ ನನಗೆ ಅನ್ನಿಸ್ದಂಗೆ. ಎಲ್ಲಿಂದ ಏನು ಲೀಕ್ ಆಯ್ತಾಯಿದೋ, ಜೀವನನೇ ಲೀಕ್ ಆಯ್ತೈತೆ. ಫುಲ್ ಸೈಕ್ ಆಗ್ಬಿಡಿ ನಾನಂತೂ. ಏನೋ ಮಾಡೋಕ್ಕಾಗಲ್ಲ, ತಳ್ಳೋಣ. ಸೊ ಬನ್ನಿ ಲೆಟ್ಸ್ ಫ್ರೀಕಿಂಗ್ ಗೋ. ಏನಿಲ್ಲ ಬಾಯ್ಸ್, ನಗಬೇಕು.